ಸಿಎಎ ತಿದ್ದುಪಡಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರದಲ್ಲೂ ಆಗಿತ್ತು. ಹೌದು, 1980ರಲ್ಲಿ ರಾಜಕೀಯ ಬೆಳವಣಿಗೆಯಿಂದಾಗಿ ಅಸ್ಸಾಂನಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರೋಧದಲ್ಲಿ ಚಳುವಳಿ ಆಯಿತು. ಆಗ ಸಿಎಎಗೆ ತಿದ್ದುಪಡಿ ತಂದ ರಾಜೀವ್ ಗಾಂಧಿ ಸರ್ಕಾರ 1971ರ ಮೊದಲು ಭಾರತಕ್ಕೆ ಬಂದ ಬಾಂಗ್ಲಾದೇಶಿ ವಲಸಿಗರಿಗೆ ಭಾರತದ ಪೌರತ್ವ ನೀಡಿತು. ಹಾಗಾದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರನೂ ಅದೇ ಮಾಡ್ತಿದೆಯಲ್ಲ. 2019 ಡಿಸೆಂಬರ್ 11ರ ಸಿಎಎ ತಿದ್ದುಪಡಿ ಪ್ರಕಾರ ನೆರೆಯ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಧಾರ್ಮಿಕ ಕಿರುಕುಳದಿಂದ 2014 ಡಿಸೆಂಬರ್ 31ರ ಒಳಗೆ ಭಾರತಕ್ಕೆ ಬಂದಿರುವಂತಹ ಹಿಂದೂ, ಬೌದ್ಧ, ಜೈನ, ಪಾರಸಿ, ಕ್ರಿಶ್ಚಿಯನ್ ವಲಸಿಗರಿಗೆ ಭಾರತದ ಪೌರತ್ವ ನೀಡ್ತಿದೆ. ಇಲ್ಲೂ ಹಿಸ್ಟರಿ ರಿಪೀಟ್ ಆಗಿದೆ ಅಷ್ಟೇ. ಅದಕ್ಕೆ ಯಾಕೆ ವಿರೋಧ? ಎನ್ಆರ್ಸಿಗೋಸ್ಕರನ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್, ಯಾರ್ಯಾರು ಭಾರತದ ಪ್ರಜೆಗಳು ಅನ್ನೋದರ ದಾಖಲೆಗಳನ್ನ ಸರ್ಕಾರ ಇಡುತ್ತೆ. ಇದರಿಂದ ದೇಶದಲ್ಲಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲಂತ ಸ್ವತಃ ಸರ್ಕಾರನೇ ಹೇಳ್ತಿದೆಯಲ್ಲ. ಬದಲಾವಣೆ ಬೆಳಕು ತರುತ್ತೆ.